ರೈತರ ಜಮೀನುಗಳಿಗೆ ವಿಷ ಉಣಿಸುತ್ತಿದ್ದೀರಾ? ಮಾಜಿ ಸಚಿವ ಸಕ್ಕರೆ ಕಾರ್ಖಾನೆಯ ತ್ಯಾಜ್ಯ ನೀರು ರೈತರ ಜಮೀನುಗಳ ಪಾಲು. ಕಾಗವಾಡ ಮಾಜಿ ಸಚಿವ ಶ್ರೀಮಂತ ಪಾಟೀಲ ಒಡೆತನದ ಸಕ್ಕರೆ ಕಾರ್ಖಾನೆಯ ವಿರುದ್ಧ ರೈತರು ಗಂಭೀರ ಆರೋಪ ಮಾಡಿರುವ ಘಟನೆ ಕಾಗವಾಡ ತಾಲೂಕಿನ ಸಿದ್ದೇವಾಡಿ ಗ್ರಾಮದ ರೈತರಿಂದ ಗಂಭೀರ ಆರೋಪ. ವಿಷಪೂರಿತ ಕಲುಷಿತ ನೀರನ್ನ ಟ್ಯಾಂಕರ್ಗಳ ಮೂಲಕ ಕಾಲುವೆಗಳಿಗೆ ಬಿಡುತ್ತಿರುವ ಆರೋಪ ಮಾಡಿರುವ ಗ್ರಾಮಸ್ಥರು, ನಮಗೆ ಬದುಕಲು ಬಿಡಿ, ದಿನ ಎದ್ದರೆ ನಮ್ಮ ಬಾವಿ ಬೋರ್ವೆಲ್ ನೀರುಗಳು ವಿಷಪೂರಿತವಾಗಿದ್ದು ನೀರಿನಿಂದಾಗಿ ಫಲವತ್ತತೆ ಕಳೆದುಕೊಳ್ಳುತ್ತಿರುವ ಜಮೀನುಗಳು, ಹಳ್ಳಗಳ ಮುಖಾಂತರ ರೈತರ ಜಮೀನುಗಳಿಗೆ ನುಗ್ಗುತ್ತಿರುವ ವಿಷಪೂರಿತ ನೀರು, ಕಪ್ಪು ವರ್ಣಕ್ಕೆ ತಿರುಗಿದ ಬಾವಿ ಬೋರ್ವೆಲ್ಗಳ ನೀರು ಜಾನುವಾರುಗಳಿಗೂ ಸಹ ಕುಡಿಯಲು ನೀರು ಯೋಗ್ಯವಲ್ಲ ಎಂದು ಗ್ರಾಮಸ್ಥರು ಶ್ರೀಮಂತ ಪಾಟೀಲ್ ಒಡೆತನದ ಸಕ್ಕರೆ ಕಾರ್ಖಾನೆ ವಿರುದ್ಧ ಆಕ್ರೋಶ ಹೊರಹಾಕಿದ ರೈತರು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ, ಕಲುಷಿತ ನೀರು ಬಾರದಂತೆ ನೋಡಿಕೊಳ್ಳಿ ಎಂದು ರೈತರು ತಮ್ಮ ಅಳಲು ತೋಡಿಕೊಂಡರು. ಭರ್ತೇಶ್ ನಿಡೋಣಿ, ಜೆಕೆ ನ್ಯೂಸ್ ಕನ್ನಡ, ಕಾಗವಾಡ. ಸಮಸ್ಯೆ ಏನಾಗಿತ್ತು? ಸಮಸ್ಯೆ ಅಂದ್ರೆ ಇಲ್ಲಿ ನೀರು ಬಿಡತ್ತಾರ ಕೆನಾಲ್ದಾಗ ರೀ. ಹಳಗೊಟ್ಟು ಬಂದ ಮನುಷ್ಯಾಗ ಹಾಯಕು ಬರುವತ್ತು, ನಾವು ನೀರು ಕುಡಿವಲ್ಲು, ನೀರು ಕೆಟ್ಟವು. ಮತ್ತು ಅಲ್ಲಿ ಕೆಂಪಡೆ ಪಟ್ಟಿ ತುಂಬ್ಕೊಂಡ್ ಬರ್ತಾರೋ, ಮಾಡಿಕೊಟ್ಟು ಸುರ್ತಾರೋ, ಇಲ್ಲಿ ಹಳದಾಗ ಸುರಿ ಹೊಂಟಾರು. ಫ್ಯಾಕ್ಟ್ರಿ ಯಾವ್ದು ರೀ? ಶುಗರ್ ಪೇಟೆ. ಅದು ಯಾವ ಊರು ಅದ್ರ? ಕೆಂಪಡೆ ಪೇಟೆ. ಹಾಂ ರೀ. ಯಾರು ಅದಕ್ಕೆ ಮಾಲಕರು ರೀ? ಅವ್ರ ಶ್ರೀಮಂತ ಪಾಟೀಲ್ ಅದಾರ ಖರೀ ರೀ. ಅವ್ರು ತುಂಬ್ಕೊಂಡ ಎಲ್ಲಿ ಹೋಗಿ ಶುರು ಆತಾರೋ, ಇಲ್ಲಿ ಹಳ ನೀರು ಕುಡಿ ನೀರನ್ನ ಸುರತಾರ. ಟ್ರಕ್ ಡ್ರೈವರ್ ಬರ್ರಿ. ಟ್ರಕ್ ಡ್ರೈವರ್. ಎಷ್ಟು ವರ್ಷ ಆಯ್ತು ಇದೇ ಥರ ಸಮಸ್ಯೆ ಆಯ್ತು ರೀ? ಏನ್ರಿ 2-3 ವರ್ಷ ಆಯ್ತು ಖರೀ ರೀ. ಈ ವರ್ಷ ರೀ ಭಾಳ ಬಿಟ್ಟಾರ. ಈ ವರ್ಷ ಭಾಳ ಬಿಟ್ಟಾರ ರೀ. ಈಗ ನಿಮ್ಗೆ ಏನಾಗಬೇಕಾಗಿತ್ತು ರೀ? ನಮಗೆ ನೀರು ಚಲೋ ನೀರು ಅದ ಬರುವಂಗೆ ಮಾಡ್ರಿ, ಕುಡಿಯೋಕೆ ನೀರು ಬರೋಲ್ಲ ಇಲ್ಲಿ. ಈಗ ನೀರಿನ ಭಾಳ ಸಮಸ್ಯೆ ಆಯ್ತು ರೀ? ಹಾಂ, ನೀರಿನ ಸಮಸ್ಯೆ ಎಲ್ಲ ಆಯ್ತು. ಹಾಂ ರೀ. ಜಮೀನ್ದಾಗ ಏನು ಬೆಳೆ ಬರತ್ತವ? ಜಮೀನೆಲ್ಲ ಕೊಳ್ತಂಗ ಆಗ್ಯಾವ್ರಿ, ಮಧ್ಯಾಹ್ನ ಹೋದೈತಿ. ಹಾಂ ರೀ. ನೀರು ಹೋಗಿ. ನಿಮ್ಮ ಹೆಸರು ರೀ? ನಿಮ್ಮ ಹೆಸರು ಏನು ರೀ? ಅಪ್ಪಸಬ್ ಅದೇ ಸರ್ ಚೋಕಲ. ಹಾಂ ರೀ. ಹಾಂ ರೀ. ಸಮಸ್ಯೆ ಏನಂದ್ರೆ ಇಲ್ಲಿ ಸರ್ ಒಂದು ಫ್ಯಾಕ್ಟ್ರಿ ಐತ್ರಿ ಕೆಂಪಾಡೋದು. ಅವರು ಮಳೆ ನೀರು ಬಿಡ್ಲತ್ತಾರ ರೀ. ಕಂಟಿನ್ಯೂ ಹಳದಾಗ ಬಿಡ್ತಾರೋ, ಏನೋ ಸರ್ಕಾರಿ ಕೆನಾಲ್ ಐತಲ್ರಿ ಅದ್ರಾಗ ಬಿಡ್ಲತ್ತಾರೋ. ಈ ಕೆನಾಲ್ದ ಹಳಿ ಕೂಡಿ ಸರ ಎಲ್ಲ ನೀರು ಕೊಳಕಾಗಿ ಬಿಟ್ಟಾವ್ರಿ. ನಮಗೆ ನಡೆದಾಡುವಾಗ ಇಲ್ಲಿಂದ ನೀವು ಒಂದು ಸ್ವಲ್ಪ ಹಾದು ಹೋದ್ರಪ್ಪ ಅಂದ್ರೆ ಕಾಲು ಉರಿತಾವ್ರಿ. ಅಷ್ಟು ನಮಗೆ ಇಲ್ಲಿ ಕೊಲಕಾಗಿ ಬಿಟ್ಟಾವ ಸರ್ ಮಳೆ ನೀರು ರೀ. ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದ್ರೆ, ಪ್ರಾಣಿಗಳನ್ನ ತೊಳ್ಯಾಕೆ ಇಲ್ಲಿ ಸುತ್ತಮುತ್ತನ ಸ್ವಲ್ಪ ಜನ ಬರ್ತಾರೆ ರೀ. ಪ್ರಾಣಿಗಳನ್ನ ತೊಳ್ಕೊಳಕ್ಕೆ, ವೆಹಿಕಲ್ ತೊಳ್ಕೊಳಕ್ಕೆಲ್ಲ ಬರ್ತಾರೆ ರೀ. ಆ ಪ್ರಾಣಿಗಳಿಗೆ ಸಹಿತ ರೋಗಗಳು ಬರ್ತಾವ್ರಿ ಈ ನೀರು ಹಿಡಿಯೋದ್ರಿಂದ. ಇನ್ನೊಂದು ಮೇಜರ್ ಏನಂದ್ರೆ ಸರ್, ಈ ನೀರು ನಮ್ಮ ಹೊಲದಾಗ ಹೊಂಟಾವ್ರಿ. ಹೊಲದಾನ ಬೆಳೆ ಸರ್ ಎಲ್ಲ ನಾಶ ಆಗ್ಯಾವ್ರಿ. ಆ ಫ್ಯಾಕ್ಟ್ರಿ ಅವರಿಗೆ ಸ್ವಲ್ಪ ನೀವು ಕ್ರಮ ಕೈಗೊಂಡ್ರೆ ಏನ್ರಿ ಆಕೈತ್ರಿ, ಅವ್ರಿಗೊಂದು ನಮ್ಮ ಕಡೆ ಧಿಕ್ಕಾರ ಐತಿ ಸರ್. ಎಷ್ಟು ವರ್ಷ ಈ ಥರ ಆಯ್ತು ಸಮಸ್ಯೆ ಸರ್? ಇದು ಪ್ರತಿ ವರ್ಷ ಇದ ಹಾಡೈತ್ರಿ. ಇಲ್ಲಿ ಗ್ರಾಮಸ್ಥರೆಲ್ಲ ಕೂಡಿ ಆ ಗಾಡಿಗಳನ್ನ ಹಿಡಿದು ಅವ್ರಿಗೆ ಹೇಳಿದ್ರು ಸಹಿತ ಅಲ್ಲಿ ಹೂ ಅಂತಾರ್ರಿ. ಮತ್ತೆ ಎಲ್ಲಾರು ಮಲ್ಕೊಂಡು ಬಳಕ್ ರಾತ್ರಿ ಬಿಡತ್ತಾರ ಸರ್. ಸಾಕಾಗಿ ಹೋಗೈತೆ ಸರ್ ಇವ್ರಿಗೆ ಹೇಳಿ. ಸಕ್ಕರೆ ಫ್ಯಾಕ್ಟ್ರಿ ಮಾಲಕರು ಯಾರು ರೀ? ಸಕ್ರಿ ಫ್ಯಾಕ್ಟ್ರಿ ಮಾಲಕ ಶ್ರೀಮಂತ ಪಾಟೀಲ್ ರೀ. ಹಾಂ ರೀ. ಸಚಿವರು ಅವ್ರ ಮಾಜಿ ಸಚಿವರು ಇದ್ರು, ಮಾಜಿ ಸಚಿವರು. ಈಗ ಮಾಜಿ ಆಗ್ಯಾರ. ಹಾಂ. ಈಗ ಅವ್ರ ಫ್ಯಾಕ್ಟ್ರಿಯಿಂದ ಎಷ್ಟು ರೈತರ ಸಮಸ್ಯೆ ಎಲ್ಲ ಆಯ್ತು ರೀ? ಭಾಳ ರೈತರಿಗೆಲ್ಲ ಸರ. ಇನ್ರಿ ಈ ನೀರು ಅವರು ಪ್ರತಿ ವರ್ಷ ಬಿಡೋದ್ರಿಂದ ಅಡವಿ ಫಲವತ್ತತೆ ಹಾಳಾಕವ್ರಿ. ನಾಳೆ ನಾವು ಯಾವ ಬೆಳೆ ಬೆಳ್ಳಾರ ಪರಿಸ್ಥಿತಿ ಒಳಗೆ ಬಂದು ರೈತರನ್ನು ಬರ್ಡ್ ಭೂಮಿ ಮಾಡಿ ಹೋಗಿದ್ದಾರೆ. ಹಾಂ. ನಿಮ್ಮ ಹೆಸರು ರೀ? ಶ್ರೀಧರ್ ಅಂತಾರೆ. ಇಲ್ಲಿ ನಾವು ಇಲ್ಲಿ ಇರ್ತೀರಿ, ಎಲ್ಲ ನಮ್ಮ ಮನೆ ಆಸ್ಪಾಸ್ ಇರೋರಿ. ಈ ನೀರಿನಿಂದ ಎಷ್ಟು ತ್ರಾಸ ಆಗೈತಲ್ರಿ, ಅವರೆಲ್ಲ ಹೊಲ್ದವ್ರು ಇಲ್ಲದಾರ್ರಿ. ಹಾಂ ರೀ. ಸುತ್ತಮುತ್ತ ಎಷ್ಟು ಎಕರೆ ಹಾಳಾಗಿರ್ಬೋದು ಅವ್ರ ನೀರಿನಿಂದ? ಸರ್ ನನಗೆ ಅನಿಸೋ ಮಟ್ಟಿಗೆ ಸರ ಇಲ್ಲಿ ಒಂದು 30 ಎಕರೆ ಐತಿ ಸರ್. ಪೂರಾ ಕಬ್ಬು ಐತಿ ಸರ್. ಎಲ್ಲಾ ಕಬ್ಬನ್ಯಾಗ ಇದೆಲ್ಲ ಹೊಕ್ಕೈತ್ರಿ ಒಳಗಡೆ. ಎಲ್ಲಾ ಹೊಲಿ ಬಾದಾಗೈತ್ರಿ. ಈ ಕಡೆ ಒಂದು 30 ಎಕರೆ ರೀ. ನನಗೆ ಅನಿಸೋ ಮಟ್ಟಿಗೆ ಒಂದು 300-400 ಎಕರೆ ಎಲ್ಲ ಇದನ್ನ ಬಾದಾಗೈತಿ ಸರ್ ಹೊಲ ರೀ. ಇವು ಶ್ರೀಮಂತ ಪಾಟೀಲ್ ಅವ್ರ ಕಾರ್ಖಾನೆ ನೀರು ಅವ್ರ ಕಾರ್ಖಾನೆಯಿಂದ ಬರೋ ನೀರಿನಿಂದನ ಅದ್ ತ್ರಾಸ ರೀ. ಇಲ್ಲಿ ಸುತ್ತಮುತ್ತ ಅವ್ರಿಗೆ ನೇರಸ್ಟ್ ಬಿಟ್ರೆ ಯಾವ್ದು ಫ್ಯಾಕ್ಟ್ರಿ ಇಲ್ರಿ, ಅವ್ರದ ನೀರು ಬರತೈತ್ರಿ. ಹೌದ್ರಿ. ಓಕೆ ರೀ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲುಬು ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.